ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸರ್ಜಿಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮಿರಾನಾಕ್ ಮಾತಾಡೋದು. ಕಳೆದ ಒಂದು 3 ವರ್ಷದಿಂದ ಕೊಪ್ಪಳ ಶಾಲೆಯಲ್ಲಿ ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರ CSR ಆ್ಯಕ್ಟಿವಿಟಿಯಲ್ಲಿ ನಮ್ಮ ಸಂಕಲ್ಪ ಸಂಸ್ಥೆ ಬೋರ್ವೆಲ್ ರೀಚಾರ್ಜ್ ಮಾಡಿತ್ತು. ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ ಮೇಲೆ ಯಾವ ಥರ ನೀರು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಶಿಕ್ಷಕರಿದ್ದಾರೆ, ಅವರ ಅನುಭವ ಕೇಳೋಣ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ತಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಮೊಹಮ್ಮದ್ ಅಬಿಸೇನ್ ಅಂತ ಹೇಳಿ. ಓಕೆ ಸರ್. ಸ್ಕೂಲಲ್ಲಿ ಓಕೆ ಸರ್. ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಲ್ಲ ಸರ್, ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿಂದ ಅನುಕೂಲ ಆಗಿದೆ ಸರ್ ನಿಮಗೆ? ಏನಿಲ್ಲ, ನೀರಿನ ಪ್ರಮಾಣ ಹೆಚ್ಚಾಗಿದ್ರಿ. ರೇನನ್ನು ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ, ಅದು ನಮ್ಮ ಒಂದು ಸೈಡಿಂದು ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಬಿಲ್ಡಿಂಗಿಗೆ ಇದನ್ನ ಮಾಡಿದ್ರಿ ನೀವು. ಅದು ಮಾಡಿದಾಗ ಆ ನೀರಿನ ಏನ್ ಬರುತ್ತಲ್ಲ, ಮಳೆ ನೀರು ಬಂದು ಈ ಕೊಯ್ಲಿಕ್ಕೆ ಬೀಳುತ್ತೆ. ಇಲ್ಲಿ ಬಿದ್ದ ನಂತರ ನಮ್ಮ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಸರ್. ಈಗ ನಮ್ಗೆ ಕಾಣುತ್ತೆ ನೀರು. ಹೌದಲ್ರಿ? ಓಪನ್ ಮಾಡಿದಾಗ ನಮ್ಗೆ ಕಾಣುತ್ತೆ ಸರ್. ಓಕೆ ಸರ್. ಮೊದಲು ಈ ಬೋರ್ವೆಲ್ ರೀಚಾರ್ಜ್ ಮಾಡೋಕೆ ಮುಂಚೆ ಹೇಗಿತ್ತು ಸರ್? ಪರವಾಗಿಲ್ಲ, ಅಷ್ಟೇನು ಇದ್ದಿಲ್ಲ. ಅಷ್ಟು ಇತ್ತು ನಮಗೆ ನೀರು. ನಮ್ಮ ಸ್ಕೂಲಿಗೆ ಪ್ರಮಾಣ ಸಾಕಾಗ್ತಿತ್ತು. ಇತ್ತೀಚೆಗೆ ನಮ್ಮಲ್ಲಿ ಫಿಲ್ಟರ್ ಬಂದಿದೆ. ಒಬ್ರು ದೇಣಿಗೆ ಕೊಡಿಸಿದ್ದಾರೆ ಸರ್, ಅದು ಫ್ಯಾಕ್ಟ್ರಿಯಿಂದ. ಹೀಗಾಗಿ ಅದು ಫಿಲ್ಟರ್ ಬಹಳ ನೀರು ವೇಸ್ಟ್ ಆಗುತ್ತೆ ಅಲ್ಲಿ. ಹೌದಲ್ರಿ? ನೀರು ವೇಸ್ಟ್ ಆಗುತ್ತಲ್ಲ, ಹೀಗಾಗಿ ನಮ್ಗೆ ನೀರು ಭಾಳ ಬೇಕಾಗುತ್ತೆ ಬೋರಿಂಗ್ಗೆ. ಹೀಗಾಗಿ ಅದು ನಮ್ಗೆ ಈಗ ಸಾಕಾಗುತ್ತಲ್ಲ. ಈಗ ನಾವು ಕಂಟಿನ್ಯೂ ಯೂಸ್ ಮಾಡ್ತೀವಿ. ನಾವು ಕಂಟಿನ್ಯೂ ಯೂಸ್ ಮಾಡ್ತೀವಿ. ಯಾವುದೇ ಥರ ಬೇಸಿಗೆಯಲ್ಲಿ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ ನಿಮಗೆ? ಇನ್ನೂವರೆಗೆ ಆಗಿಲ್ರಿ. ನಮ್ಮಲ್ಲಿ 350 ಮಕ್ಕಳಿದ್ದಾರೆ ಶಾಲೆಯಲ್ಲಿ. 350 ಮಕ್ಕಳಿದ್ದಾರೆ. ಅದು 250 ಲೀಟರ್ದು ಟ್ಯಾಂಕ್ ಐತ್ರಿ. ಹೀಗಾಗಿ ಅದು ನೀರು ಬೇಕೇ ಬೇಕು. ಕಂಟಿನ್ಯೂಷನ್ ಆನೇ ಇರ್ಬೇಕು ನಮ್ಮ ಮಕ್ಕಳಿಗೆ. ಮಕ್ಕಳು ಬಳಕೆ ಜಾಸ್ತಿ ಮಾಡ್ತಾವೆ ನೀರನ್ನ. ಕಂಟಿನ್ಯೂ ನೀರು ಕಂಟಿನ್ಯೂ ಬಳಕೆ ಆಗ್ತದೆ. ಕಾಣುತ್ತೆ ಬೋರ್. ಅದು ನೀರು ಅಂತರ್ಜಲ ಜಾಸ್ತಿ ಆಗಿದೆ ಸರ್. ಕಾಣುತ್ತೆ ಅಂತರ್ಜಲ ಜಾಸ್ತಿ ಆಗ್ಲೇಬೇಕು ಸರ್. ಅದಕ್ಕೆ ಅದು ಸೀದಾ ಹೋಗಿ ಬೋರ್ವೆಲ್ ರಿಚಾರ್ಜ್ ಆಗುತ್ತಲ್ಲ, ಅದು ಅದಕ್ಕೆ ಬೋರ್ವೆಲ್ ರಿಚಾರ್ಜ್ ಅನ್ನೋದಲ್ಲ ಸರ್. ಚೆನ್ನಾಗಿದೆ ಸರ್, ನಮಗೆ ಬಳಕೆ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಮಕ್ಕಳಿಗೆ. ಈಗ ಬೇರೆ ಕಡೆ ಎಲ್ಲರೂ ಪಾಲಕರು ತಮ್ಮ ಮನೆಯಲ್ಲಿ ಮಾಡಿಸಿದ್ರು ಒಳ್ಳೆಯದು. ರೈತರೆಲ್ಲ ಹೊಲದಲ್ಲಿ ಏನಾದ್ರು ಮಾಡಿದ್ರೆ ನೀರಿನ ಪ್ರಮಾಣ ಸಾಧ್ಯತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನೀರು ಬೇರೆ ಕಡೆ ಹರಿದು ಹೋಗ್ಬಿಡುತ್ತೆ. ಹರಿದು ಹೋಗುತ್ತೆ, ಇಲ್ಲ ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಆವಿಯಾಗಿ ಹೋಗುತ್ತೆ. ಮಳೆಯಲ್ಲಿ ಶೇಖರಣೆ ಆಗ್ಬೇಕು. ನೀರು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಮ ಬೋರ್ವೆಲ್ಲೇ ರೀಚಾರ್ಜ್ ಆಗುತ್ತೆ. ನಮ್ಮ ಪ್ರಮಾಣ ನೀರಿಂದು ವೇಸ್ಟೇಜ್ ಆಗುವಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೀದಾ ನೀರಿಗೆ ಟ್ಯಾಂಕಿಗೆ ಹೋಗ್ಬಿಡುತ್ತೆ. ಭೂಮಿಯಲ್ಲೇ ಅಂತರ್ಜಲ ಜಾಸ್ತಿ ಆಗ್ಬಿಡುತ್ತೆ. ಹೌದಲ್ರಿ? ಹೆಲ್ಪ್ಫುಲ್ ಆಗಿದೆ ಸರ್. ಹೆಲ್ಪ್ಫುಲ್ ಆಗಿದೆ ಅಲ್ರಿ? ಓಕೆ ಸರ್. ಸರ್, ಈ ಕೆಲಸ ಮಾಡಿದಂಥ ಸಂಕಲ್ಪ ಸಂಸ್ಥೆ ಸರ್, ಈ ಕೆಲಸ ಮಾಡಿದ್ದು ಸಂಕಲ್ಪ ಸಂಸ್ಥೆ, ಇದಕ್ಕೆ ಡೊನೇಟ್ ಮಾಡಿದ್ದು ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತಂದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರಿಗೆ ನಮ್ಮ ಪರವಾಗಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ ಬಹಳ ತುಂಬ ಧನ್ಯವಾದಗಳು ಹೇಳ್ತೀವಿ. ಇತ್ತೀಚೆಗೆ ನಮ್ಮಲ್ಲಿ SDMC ಅವರು ಆಗಿದ್ದಾರೆ ಸರ್. SDMC ಆಗಿದೆ. SDMC ಪರವಾಗಿನೂ ನಮಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಓಕೆ ಸರ್. ಓಕೆ, ತುಂಬ ಧನ್ಯವಾದ ಸರ್. ಯಾಕಂದರೆ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ ಮತ್ತು ನಿಮಗೂ ಬೋರ್ವೆಲ್ ರೀಚಾರ್ಜ್ ಕೂಡ ಆಗಿದೆ. ತುಂಬ ಧನ್ಯವಾದ ಸರ್. ಹಾಂ ಸರ್. ಇಲ್ಲಿವರೆಗೆ ನೀವು ನಮ್ಮ ಶಾಲೆಗೆ 100 ಫೀಟ್ ಅಪ್ರಾಕ್ಸಿಮೇಟ್ 100 ಫೀಟಿಂದ ಒಂದು ನಮಗೆ ಪೈಪ್ಲೈನ್ ಮಾಡಿ ಬೋರ್ವೆಲ್ಗೆ ರಿಚಾರ್ಜ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದು ಕೇವಲ ನಮ್ಮ ಬಿಲ್ಡಿಂಗ್ ಒಂದು ಭಾಗದ ಮಾತ್ರ ಆಗಿದೆ. ಇನ್ನೊಂದು 3 ಸೈಡಿಂದ, ಇನ್ನೂ 2 ಸೈಡಿಂದ ಬಿಲ್ಡಿಂಗ್ ಇದೆ. ನಮ್ದು ಯು ಶೇಪ್ ಬಿಲ್ಡಿಂಗ್ ಇದೆ. ಅದಕ್ಕೊಂದಿಷ್ಟು 100 ಅಡಿ ಇನ್ನೊಂದು ಏನಾದ್ರು ಬಂದು ಅದಕ್ಕೆ ಜಾಯಿಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆಮೇಲೆ ವೇಸ್ಟೇಜ್ ಆಗಲ್ಲ. ಓಕೆ ಸರ್, ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀವು. ಆಯ್ತು ಸರ್. ಈಗ ನಾನು ಕೂಡ ನಮ್ಮ ಸರ್ ಥರ ಮಾತಾಡ್ತೀನಿ ಇದ್ರ ಬಗ್ಗೆ. ಯಾಕಂದ್ರೆ ಮೊದಲು ನಮ್ಮ 100 ಫೀಟ್ ಅಷ್ಟೇ ಇತ್ತು. ಇವಾಗ ಏನಾರ ಹೆಚ್ಚಿಗೆ ನಾವು ಮಾಡಬೇಕತ್ತಪ್ಪ ಅಂದರೆ ನಾವು ಬಂದ್ ಮಾಡಿಕೊಡ್ತೀವಿ ಸರ್. ಮಾಡಿಕೊಟ್ರೆ ಮಕ್ಕಳಿಗೆ ಈ ಸ್ಕೂಲಿಗೆ ಹೆಲ್ಪ್ ಆಗುತ್ತೆ ಸರ್. ಯಾಕಂದರೆ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳಿರುವಂಥ ಶಾಲೆ ಸರ್. ಸಿಟಿಯಲ್ಲಿ 300 ಜನ ಇದಾರಲ್ಲ ಸರ್? 350 ಮಕ್ಕಳು ಇದೆ ಅಲ್ಲಿ. ಹೆಚ್ಚು ಮಕ್ಕಳು ಇರುವಂಥ ಶಾಲೆ ಸರ್ ಇದು, ಸರ್ಕಾರಿ ಶಾಲೆಯಲ್ಲಿ. ಹೀಗಾಗಿ ಸ್ವಲ್ಪ ಮಕ್ಕಳು ಬಳಕೆ ಆಗ್ತದೆ ರೀ. ದೊಡ್ಡವರು ಬಳಕೆ ಮಾಡೋದು ಕಡಿಮೆ ಸರ್. ಮಕ್ಕಳು ನೀರು ವೇಸ್ಟೇಜ್ ಮಾಡಲ್ಲ. ನೀರು ಅಷ್ಟೇ ಕುಡಿತಾರೆ. ಮಕ್ಕಳು ಆಗಲ್ಲ, ತುಕ್ಕೊಂಡ್ಬಿಡ್ತಾರೆ, ಒಗಿತಾರೆ, ಚೆಲ್ತಾರೆ. ಇದಕ್ಕಂದ್ರೆ ನೀರು ಬಳಕೆ ಗೊತ್ತಿರಲ್ಲ ಅವ್ರಿಗೆ. ಹೇಳ್ಬೇಕಾಗುತ್ತೆ ನಾವು. ಸರಿ, ಆಯ್ತು ಸರ್. ಇದ್ರ ಬಗ್ಗೆ ನಾನು ಕೂಡ ನಮ್ಮ ಆಫೀಸಲ್ಲಿ ಮಾತಾಡ್ತೀನಿ. ಏನರ ಇತ್ತಪ್ಪ ಅಂದರೆ ಮಾಡಿಕೊಡೋಣ ಸರ್. ಓಕೆ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಳೆದ ಒಂದು 3 ವರ್ಷದಿಂದ ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ. ಇವತ್ತು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ನೀರು ಕಂಟಿನ್ಯೂಸ್ ಬರ್ತಾಯಿದೆ. ಯಾವುದೇ ಥರ ಬೇಸಿಗೆಯಲ್ಲಿ ಕೂಡ ನಿಂತ್ಕೊಂಡಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ರೈತರಿಗೂ ಅನುಕೂಲ ಆಗಲಿ, ಮತ್ತು ನಮ್ಮ CSR ಆ್ಯಕ್ಟಿವಿಟಿ ಮುಖಾಂತರ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ವಿ. ಮೊನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೆ, ಬೆಂಗಳೂರಲ್ಲಿ ಮಾಡಿದ್ದು. ಹಾಗಾಗಿ ನೀವೇನಪ್ಪ ಅಂತಂದರೆ ನಮಗೀಗ ಆನೇಕಲ್ದಲ್ಲಿ ಒಂದು ಟೋಟಲಿ ಒಂದು 15 ಸ್ಕೂಲು ಮಾಡಬೇಕಂತ ಬಂದಿದೆ ಆನೇಕಲ್ ಸುತ್ತಮುತ್ತ. ಹಾಗಾಗಿ ನೀವು ಯಾರು ನಿಮ್ಮ ಸ್ನೇಹಿತರು, ಪ್ರಿನ್ಸಿಪಲು ಯಾರೇ ಇರಲಿ, ಸರ್ ಇರಲಿ, ಅಲ್ಲಿ ಆನೇಕಲ್ ಸುತ್ತಮುತ್ತ ಕಾಲೇಜ್ ಆಯಿತು,
ಮತ್ತು ಸ್ಕೂಲ್ ಆಯಿತು ಮತ್ತು ಹಾಸ್ಟೆಲ್ ಆಯಿತು ಯಾವ್ರು ಇದ್ರಪ್ಪ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ ನಾವು ನಿಮಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ಆಲ್ರೆಡಿ ಈ ರಿವ್ಯೂ ಕೊಡೋ ಉದ್ದೇಶ ಇಷ್ಟೇ, ಒಂದು ಬೋರ್ವೆಲ್ ಫೇಲ್ ಆಯ್ತಪ್ಪ ಇನ್ನೊಂದು ಬೋರ್ವೆಲ್ ಹಾಕ್ತಾಯಿದ್ದೀವಿ ನಾವು, ಹೌದಿಲ್ಲ ಸರ? ಅದು ಹಂಗೆ ಆಗಬಾರ್ದು. ಇದ್ದ ಬೋರ್ವೆಲ್ನ ರೀಚಾರ್ಜ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದ್ರ ಬಗ್ಗೆ ಈ ಥರ ಒಂದು ರೀಚಾರ್ಜ್ ಮಾಡಿದ್ದೀವಿ. ಒಳ್ಳೆಯ ಔಟ್ಪುಟ್ ಕೂಡ ಬಂದಿದೆ ಸ್ನೇಹಿತರೆ. ನೀವು ಯಾರಾದರೂ ನನ್ನ ಸಂಪರ್ಕಿಸ್ಬೇಕೆಂದ್ರೆ ಈ ನಂಬರ್ ಫೋನ್ ಮಾಡಿ ನಾವು ನಿಮಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡ್ತೀವಿ. ಮತ್ತು ರೈತರು ಕೂಡ CSR ಆ್ಯಕ್ಟಿವಿಟಿಯಲ್ಲಿ ಮಾಡ್ತಾಯಿರ್ತೀವಿ ನಾವು, ಅವರು ಕೂಡ ಸಂಪರ್ಕಿಸ್ಬೋದು. ಇಲ್ಲ ಕೆಲವೊಂದು ಏರಿಯಾಕ್ಕೆ ಬಂದಿರ್ತವೆ, ಕೆಲವೊಂದು ಏರಿಯಾಕ್ಕೆ ಬಂದಿರಲ್ಲ. ಯಾವ ಏರಿಯಾಕ್ಕೆ ಬಂದಿರ್ತೋ ನಾವು ಫ್ರೀ ಮಾಡಿಕೊಡ್ತೀವಿ, ಯಾವ ಏರಿಯಾಕ್ಕೆ ಬಂದಿರಲ್ಲ ನೀವೇ ಅದು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ದಿರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ಮತ್ತು ಈ ಒಂದು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.